ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ನೋಡಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಅಲ್ಲಿ ನುಡಿದಂತಹ ಒಂದು ಫಲಗಳು ಯಾವ ರೀತಿ ಇರುತ್ತೆ. ಈ ಒಂದು ವಿಚಾರದ ಒಂದು ಹಿನ್ನೆಲೆ ಏನು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಯಾವುದಾದ್ರೂ ಒಂದು ವಿಚಾರವನ್ನು ಚರ್ಚೆ ಮಾಡುವಂತಹ ಒಂದು ಸಮಯದಲ್ಲಿ ಅಲ್ಲಿ ನುಡಿದಂತಹ ಒಂದು ಶಕುನದ ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರ ನಾವು ತಿಳ್ಕೊಳ್ಳೋಣ. ನೋಡಿ, ಯಾವುದಾದ್ರೂ ಒಂದು ವಿಚಾರವನ್ನು ಮಾತನಾಡ್ತಾ ಕುಳಿತಂತಹ ಒಂದು ಸಮಯದಲ್ಲಿ ಅಲ್ಲಿ ಏನಾದರೂ ಒಂದು ಬಾರಿ ನುಡಿದಂತಹ ಪಕ್ಷದಲ್ಲಿ ಆ ಒಂದು ವಿಚಾರಗಳಿಂದ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದು ಅಲ್ಲಿ ಒಮ್ಮೆ ನುಡಿದಂತಹ ಒಂದು ವಿಚಾರದಲ್ಲಿ ಶಕುನ ಫಲ ಆಗಿರ್ತಕ್ಕಂಥದ್ದು. ಅದೇ ರೀತಿ 2 ಸಾರಿ ಏನಾದರೂ ಅವನು ಅಲ್ಲಿಯ ಒಂದು ನುಡಿದಂತಹ ಒಂದು ವಿಚಾರ ಏನಾದರೂ ಇದ್ರೆ ಆ ಒಂದು ಫಲ ಅತ್ಯಂತ ಶುಭ ಶಕುನ. 2 ಬಾರಿ ಏನಾದರೂ ಅಲ್ಲಿ ಸೌಂಡ್ ಮಾಡಿದಂತಹ ಪಕ್ಷದಲ್ಲಿ ಅವರ ಒಂದು ವಿಚಾರ ಸಫಲತೆ ಉಂಟಾಗುತ್ತೆ ಮತ್ತು ಅದರಿಂದ ಶುಭ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಆ ಒಂದು ಶಕುನದ ಫಲ ನಿರ್ಧಾರ ಆಗಿರುತ್ತೆ. ಇನ್ನು ನೋಡಿ, ಅದೇ ಒಂದು ವಿಚಾರದಲ್ಲಿ 3 ಬಾರಿ ಏನಾದ್ರೂ ಅಲ್ಲಿಯ ಒಂದು ಶಕುನ ಉತ್ಪತ್ತಿ ಆದಂತಹ ಪಕ್ಷದಲ್ಲಿ ಆ ಒಂದು ವಿಚಾರಗಳಿಂದ ಮಧ್ಯಮ ಫಲ ಉಂಟಾಗುತ್ತೆ. ಇನ್ನು 4 ಬಾರಿ ಏನಾದರೂ ಅಲ್ಲಿ ಸೌಂಡ್ ಮಾಡಿದಂತಹ ಪಕ್ಷದಲ್ಲಿ ಅಂದ್ರೆ ಅಲ್ಲಿ ನುಡಿದ ಶಕುನದ ಫಲ ಅತ್ಯಂತ ಲಾಭ ತಂದ್ಕೊಡುತ್ತೆ ಮತ್ತು ಸುಖವನ್ನ ತಂದ್ಕೊಡುತ್ತೆ ಆ ಒಂದು ವಿಚಾರಧಾರೆಗಳಿಂದ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿರುತ್ತೆ. ನೋಡಿ, ಅದೇ ರೀತಿ 5 ಬಾರಿ ಏನಾದರೂ ಅಲ್ಲಿ ಶಬ್ದ ಮಾಡಿದಂತಹ ಪಕ್ಷದಲ್ಲಿ ಅವರ ಒಂದು ವಿಚಾರಗಳೆಲ್ಲವೂ ಕೂಡ ಅತ್ಯಂತ ಲಾಭದಾಯಕವಾಗಿ ಅವರಿಗೆ ಶುಭ ಫಲಗಳನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿರುತ್ತೆ. ಇನ್ನು 6 ಬಾರಿ ಏನಾದರೂ ಅಲ್ಲಿ ಶಬ್ದ ಮಾಡಿದಂತಹ ಪಕ್ಷದಲ್ಲಿ ಆ ಒಂದು ಶಕುನ ನೋಡಿ ಆ ಒಂದು ವಿಚಾರಗಳಿಂದ ಅವರಿಗೆ ಕಲಹ ಪ್ರಾಪ್ತಿಯಾಗುವಂಥದ್ದು, ಸಮಸ್ಯೆ ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಆ ಒಂದು ವಿಚಾರಗಳನ್ನ ನಾವು ಕೈ ಬಿಡಬೇಕಾಗುತ್ತೆ ಅನ್ನುವಂತಹ ಒಂದು ಶಕುನದ ಫಲ ಆಗಿರುತ್ತೆ. ಇನ್ನು ನೋಡಿ, 7 ಬಾರಿ ಆ ಒಂದು ವಿಚಾರಗಳನ್ನು ಮಾತಾಡುವಂತಹ ಸಮಯ ಸಂದರ್ಭದಲ್ಲಿ ಅಲ್ಲಿಯ ಒಂದು ಶಬ್ದ ಉಂಟಾಗಿ ಶಕುನ ಉಂಟಾದಂತಹ ಪಕ್ಷದಲ್ಲಿ ನೋಡಿ ಆ ಒಂದು ವಿಚಾರದಿಂದ ಬಂಧುತ್ವ ಬೆಳೆಯುತ್ತೆ, ಅವರ ಒಂದು ಪ್ರೀತಿ ಸ್ನೇಹ ಅವರಿಗೆ ಅನುಕೂಲ ಆಗುತ್ತೆ, ಮುಂದೆ ಆ ವಿಚಾರಗಳಿಂದ ಅವರಿಗೆ ಲಾಭ ಉಂಟಾಗುತ್ತೆ ಅನ್ನುವಂಥದ್ದು ಈ ಒಂದು ಅಲ್ಲಿ ಶಕುನದ ಫಲ ಆಗಿರುತ್ತೆ. ಇನ್ನು ಅದೇ ಸಮಯದಲ್ಲಿ 8 ಬಾರಿ ಏನಾದರೂ ಅಲ್ಲಿ ಶಬ್ದ ಮಾಡಿದಂಥ ಪಕ್ಷದಲ್ಲಿ ಆ ವಿಚಾರವನ್ನು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು, ಅದರಿಂದ ಮರಣಪ್ರಾಪ್ತಿ ಅಥವಾ ಸಮಸ್ಯೆ ಉಂಟಾಗುವಂಥ ಒಂದು ಸಾಧ್ಯತೆಗಳು ಬರುತ್ತೆ, ಅದರಿಂದ ಸಮಸ್ಯೆಗಳ ಒಂದು ಉದ್ಭವ ಆಗುತ್ತೆ. ಆದ್ದರಿಂದ ಆ ಒಂದು ವಿಚಾರಗಳು ನಮಗೆ ನಿಷಿದ್ಧ ಅನ್ನುವಂತಹ ಒಂದು ವಿಚಾರಗಳನ್ನು ಅವರು ತಿಳ್ಕೊಳ್ಬೇಕಾಗುತ್ತೆ. ಇದಿಷ್ಟು ಕೂಡ ಅಲ್ಲಿ ಶಬ್ದ ಮಾಡಿದಂತಹ ಒಂದು ಶಕುನದ ಒಂದು ಫಲ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.